ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತಾಳ ಮನೆ ಪಾಠ ಯೂಟ್ಯೂಬ್ ಚಾನಲ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಫಸ್ಟ್ ಪಿ ಯು ಸಿ ಸೀರೀಸ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸಸೈಸ್ 1.4ನ ಸ್ಟಾರ್ಟ್ ಮಾಡಿದ್ದೆ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ರಿಮೈನಿಂಗ್ ಪ್ರಾಬ್ಲಮ್ಸ್ ಇನ್ ದಿಸ್ ವಿಡಿಯೋ. ಓಕೆ, second problem, let A equals A comma B and B equals A B C. Okay, is A is subset of B ಅಂತ ಕೇಳಿದ್ದಾರೆ. ಅದೇ ರೀತಿ A ಯೂನಿಯನ್ B ಏನಾಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕಿದೆ. ಸೊ ನಿಮ್ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ, ಇಲ್ಲಿ A contains ಎಲಿಮೆಂಟ್ಸ್ ಆಫ್ ಬಿ ಅಂತ ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಎಲಿಮೆಂಟ್ಸ್ ಆಫ್ ಬಿ. ಸೊ ಎ is subset of ಬಿ ಡೆಫಿನೆಟ್ಲಿ. ಓಕೆನಾ? ಸೊ ಈಗ ನಾವೇನ್ ಮಾಡಬೇಕು, ಎ ಯೂನಿಯನ್ ಬಿ ನ ಫೈಂಡ್ ಔಟ್ ಮಾಡ್ಬೇಕು. ಫಸ್ಟ್ ಏನ್ ಮಾಡಿ, ಲಿಸ್ಟ್ ಔಟ್ ದ ಫಸ್ಟ್ ಏನ್ ಮಾಡಬೇಕು, ರೈಟ್ ದ ಸೆಟ್ ಎ ಕಾಮ ಬಿ ಯೂನಿಯನ್ ಬಿ. ಸೆಟ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನ ಲಿಸ್ಟ್ ಔಟ್ ಮಾಡ್ಕೊಂತೀವಿ, ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀವಿ. ಸೊ ಕಾಮನ್ ಆಗಿ ಏನಿದೆ, ಎ ಬಿ ಕಾಮನ್ ಆಗಿದೆ, ಸಿನು ಕೂಡ ಯೂನಿಯನ್ ಆಫ್ ಸೆಟ್ ಅಲ್ಲಿ ಎಕ್ಸಿಸ್ಟ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ನಾವು ಏನಂತ ಹೇಳ್ಬೋದು, ಎ ಯೂನಿಯನ್ ಬಿ ಈಕ್ವಲ್ಸ್ ಬಿ ವೆನ್ ಎ ಇಸ್ ಸಬ್ಸೆಟ್ ಆಫ್ ಬಿ. ಇದನ್ನ ನೆನ್ಪಿಟ್ಕೊಳ್ಳೇಬೇಕು. ಸೊ ಎ ಯೂನಿಯನ್ ಬಿ ಈಕ್ವಲ್ಸ್ ಬಿ ಆಗುತ್ತೆ ಯಾವಾಗ, ಎ ಇಸ್ ಸಬ್ಸೆಟ್ ಆಫ್ ಬಿ ಆದಾಗ. ಇನ್ ಕೇಸ್ ಬಿ ಸಬ್ಸೆಟ್ ಆಫ್ ಎ ಆಯಿತು ಅಂತ ಹೇಳಿದ್ರೆ ಎ ಯೂನಿಯನ್ ಬಿ ಈಕ್ವಲ್ಸ್ ಎ ಆಗಿರುತ್ತೆ. ಸೊ ಈ ಕಂಡೀಷನ್ಸ್ ವಿಲ್ ಚೇಂಜ್ ಅಷ್ಟೇ. ಇದೊಂದು ಎಕ್ಸಾಂಪಲ್ ಯಾವುದಕ್ಕೆ, ಎ ಯೂನಿಯನ್ ಬಿ ಈಕ್ವಲ್ಸ್ ಬಿ. ಓಕೆ, ನೀವು ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ ಇವನ್ನೆಲ್ಲ ನೆನ್ಪಿಟ್ಕೊಂಡಿದ್ರೆ ನೀವು ಆರಾಮ. ಇಲ್ಲ, ಇಫ್ ಯು ಆರ್ ಎಲಿಜಿಬಲ್ ಟು ಕನ್ಸ್ಟ್ರಕ್ಟ್ ಅ ಸೆಟ್ ಫಾರ್ ಯುವರ್ ಓನ್, ದಟ್ ಇಸ್ ವೆಲ್ ಅಂಡ್ ಗುಡ್. ದಟ್ ಮೀನ್ಸ್ ಯು ಆರ್ ಇಂಟೆಲಿಜೆಂಟ್. ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ದ ಥರ್ಡ್ ಕ್ವೆಶ್ಚನ್. If A and B are two sets such that A is subset of B, then what is A union B? ಸೊ ನಿಮ್ಗೆ ಆನ್ಸರ್ ಅಲ್ಲೇ ಇದೆ, ಮೇಲ್ಗಡೆ ಸಾಲ್ವ್ ಮಾಡಿದ್ವಲ್ವಾ. ಸೊ ವೆನ್ A is subset of B, A union B equals B ಆಗಿರುತ್ತೆ. ಓಕೆನಾ? ಸೊ ಇದನ್ನ ಹಿಂದೆನೆ ಸಾಲ್ವ್ ಮಾಡಿದ್ವಿ ಸೆಕೆಂಡ್ ಕ್ವೆಶ್ಚನ್ ಅಲ್ಲಿ. ಓಕೆ, ನಾವು ಫೋರ್ತ್ ಒನ್, ಎ ಕೊಟ್ಟಿದ್ದಾರೆ, ಬಿ ಸಿ ಡಿ ಸುಮಾರೆಲ್ಲ ಕೊಟ್ಟಿದ್ದಾರೆ, 4 ಸೆಟ್ ಕೊಟ್ಟಿದ್ದಾರೆ. ಈಗ ಫಾಲೋವಿಂಗ್ ಕೊಟ್ಟಿದ್ದಾರೆ, ಫಾಲೋವಿಂಗ್ ಯೂನಿಯನ್ ಆಫ್ ಪರ್ಟಿಕ್ಯುಲರ್ ಸೆಟ್ಸ್ ಕೊಟ್ಟಿದ್ದಾರೆ. ನಾವು ಅದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಓಕೆ, ಇದು ಸ್ವಲ್ಪ ಲೆಂತಿ ಆಗುತ್ತೆ. ಸೊ ಫಸ್ಟ್ ನಾನು ಏನು ಕೊಟ್ಟಿದ್ದಾರೆ ಅನ್ನೋದನ್ನ ಬರ್ಕೊಂಡ್ಬಿಡ್ತೀನಿ. ಓಕೆ, ಸೆಟ್ ಎ 1 2 3 4, ಬಿ 3 4 5 6, ಸಿ 5 6 7 8, ಡಿ 7 8 9 10. ಈ ಫಸ್ಟ್ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ, ಎ ಯೂನಿಯನ್ ಬಿ ಮಾಡೋಕ್ಕೆ ಹೇಳಿದ್ದಾರೆ. ಸೊ ನಾನು ಇಲ್ಲಿ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡೋದು ಅದನ್ನೆಲ್ಲ ಮಾಡೋದು ಹೇಳಲ್ಲ, ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ. ಬಟ್ ನೀವೇನು ಮಾಡಬೇಕು, ನೋಟ್ ಡೌನ್ ಮಾಡ್ಕೊಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿನೇ ಆನ್ಸರ್ನ ಬರಿಬೇಕು. ಸೊ ಇಲ್ಲಿ ನೋಡಿ ಯಾವ್ದು ಕಾಮನ್ ಆಗಿ ಬಂದಿದೆ, 3 ಮತ್ತು 4 ಕಾಮನ್ ಆಗಿ ಬಂದಿದೆ. ಅದ್ರ ಜೊತೆಗೆ 1 2 3 4 5 6 ಇದಿಷ್ಟನ್ನ ಸೇರಿಸ್ತೀರಾ. ಓಕೆ, ಇದು ಫಸ್ಟ್ ಒನ್ ಇನ್ ಆನ್ಸರ್. ಸೆಕೆಂಡ್ ಒನ್ ಏನಿದೆ, ಎ ಯೂನಿಯನ್ ಸಿ ಇದೆ.
ಎ ಯೂನಿಯನ್ ಸಿ ಇಲ್ಲೇ ಇದೆ. ಇದರಲ್ಲಿ ನೋಡಿ ಯಾವುದೇ ಎಲಿಮೆಂಟ್ಸ್ ಕಾಮನ್ ಇಲ್ಲ. ಅಲ್ಲಿ 1 2 3 4 5 6 7 8 ಇದಿಷ್ಟು ಎಲಿಮೆಂಟ್ಸ್ಗಳು ಇನ್ಕ್ಲೂಡ್ ಆಗುತ್ತೆ. ಇಷ್ಟು ಎಲಿಮೆಂಟ್ಸ್ಗಳು ಇನ್ಕ್ಲೂಡ್ ಆಗುತ್ತೆ. ಕಾಮನ್ ಇದ್ರೆ ಒಂದೇ ಸರಿ ಬರ್ಕೊಂತೀರ. ಇದು ನೆನಪಿರುತ್ತಲ್ವಾ? ನೆಕ್ಸ್ಟ್ ಬಿ ಯೂನಿಯನ್ ಸಿ ಮಾಡಿ ಅಂತ ಹೇಳಿದ್ದಾರೆ. ಬಿ ಯೂನಿಯನ್ ಸಿಗೆ 5 ಮತ್ತು 6 ಕಾಮನ್ ಇದೆ. ಅದನ್ನ ಒಂದೇ ಸರಿ ಬರ್ಕೋತೀರಾ, ಉಳಿದಿದ್ದನ್ನ ಬರ್ಕೋತೀರಾ. ಸೊ ಅದೇ ರೀತಿ 4th ಅಂತ ಏನು ಕೇಳಿದ್ದಾರೆ, ಬಿ ಯೂನಿಯನ್ ಡಿ ಕೇಳಿದ್ದಾರೆ. ಇಲ್ಲಿ ಕಂಟಿನ್ಯೂಟಿ ಇದೆ, ಯಾವುದೇ ಕಾಮನ್ ಎಲಿಮೆಂಟ್ಸ್ ಇಲ್ಲ. 3 4 5 6 7 8 9 10 3 4 5 6 7 8 9 10. ಓಕೆ, ಅದೇ ರೀತಿ 5th ಒನ್ ಎ ಯೂನಿಯನ್ ಬಿ ಯೂನಿಯನ್ ಸಿ. ಇದನ್ನ ಮೂರನ್ನು ಒಟ್ಟಿಗೆ ಮಾಡ್ಕೋಬೇಕು. ಓಕೆನಾ? ಒಟ್ಟಿಗೆ ಯೂನಿಯನ್ ಮಾಡಬೇಕು. ಕಂಪೇರ್ ಮಾಡ್ತಾ ಹೋಗ್ಬೇಕು. ಎಲ್ಲೆಲ್ಲಿ ಕಾಮನ್ ಎಲಿಮೆಂಟ್ಸ್ ಇದೆ ಅದು ಸ್ಕಿಪ್ ಆಗಬೇಕು. 1 2 3 4 5 6 7 8. ಓಕೆ, ಎಲ್ಲೆಲ್ಲಿ ಕಾಮನ್ ಎಲಿಮೆಂಟ್ಸ್ ಇರುತ್ತಲ್ಲ ಅದನ್ನಷ್ಟನ್ನ ಬಿಡ್ತಾ ಹೋಗ್ಬೇಕು. 1 2 3 4 5 6 7 8 ಇದಿಷ್ಟನ್ನ ಲಿಸ್ಟ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಬ್ರಾಕೆಟ್ಸ್ ಎಲ್ಲೂ ಇಲ್ಲ ಈ ಥರ. ಓಕೆ, ಆ ಥರ ಇದ್ರೆ ಎರಡು ಸ್ಟೆಪ್ಪಲ್ಲಿ ಮಾಡಬೇಕಾಗತ್ತೆ. ಇಲ್ಲಿ ಒಂದೇ ಸ್ಟೆಪ್ಪಲ್ಲಿ ಮಾಡ್ಬೋದು. 6th ಒನ್ ಎ ಯೂನಿಯನ್ ಬಿ ಯೂನಿಯನ್ ಡಿ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ 1 2 3 4 5 6 7 8 9 10. ಓಕೆ, ಇದು ಸ್ವಲ್ಪ ಲೆಂತಿ ಬರುತ್ತೆ. ಎ ಯೂನಿಯನ್ ಬಿ ಯೂನಿಯನ್ ಡಿ 1 2 3 4 5 6 7 8 9 10. All the 10 elements will come. Okay. ಅದೇ ರೀತಿ ಲಾಸ್ಟ್ ಒನ್ 7th one. So if you want a notes, you can take it down when I will be writing. 7th one. ಇಲ್ಲಿ ನೋಡಿ 3 ಇಂದ ಸ್ಟಾರ್ಟ್ ಆಗುತ್ತೆ. 3 4 5 6 7 8 9 10 ಇದಿಷ್ಟನ್ನ ಲಿಸ್ಟ್ ಔಟ್ ಮಾಡ್ಕೊಳ್ತೀರ. ಈ ತರ ಯಾವುದನ್ನ ಯಾವ್ದ್ರ ಜೊತೆ ಬೇಕಾದ್ರೂ ಯೂನಿಯನ್ ಮಾಡಿ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ಈ 3 ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದೀನಿ. ನೆಕ್ಸ್ಟ್ ಕ್ವೆಶ್ಚನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡ್ಕೊಡ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಪ್ಲೀಸ್ ಡೂ ಲೈಕ್, ಶೇರ್ ಆಸ್ ವೆಲ್ ಆಸ್ ಸಬ್ಸ್ಕ್ರೈಬ್. ನನ್ನ ಈ ಎಫರ್ಟ್ಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಅದೇ ರೀತಿ ನಿಮಗೆ ಕಂಟೆಂಟು ಅರ್ಥ ಆಗ್ತಾ ಇದೆ, ಇನ್ಫಾರ್ಮೇಟಿವ್ ಆ್ಯಂಡ್ ಅಂಡರ್ಸ್ಟ್ಯಾಂಡಬಲ್ ಅಂತ ಅನ್ಸಿದ್ರೆ ಪ್ಲೀಸ್ ಶೇರ್ ವಿತ್ ಯೋರ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.